ಈಗ ರಾಜ್ಯಾದ್ಯಂತ ಸಂಸಾರಗಳನ್ನು ಹಾಳು ಮಾಡಿ ಎಷ್ಟೋ ಜನರು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಿರುವ ಘಟನೆಗಳನ್ನು ದೈನಂದಿನವಾಗಿ ಟಿ ವಿ ಮತ್ತು ಪೇಪರ್ದಲ್ಲಿ ನೋಡತ್ತಿರ್ಬೇಕು ನೀವು. ಬರ್ರಿ ಇಲ್ಲಿ ಉತ್ತರ ಕರ್ನಾಟಕದಾಗ ತೋರಿಸ್ತಾನ ಒಂದು ಪಿಡುಗ ಎದ್ದೈತಿ. ಏನು ರೌಡಿಸಮ್ ಅವ್ರದ್ದು, ಏನು ಗುಂಡಾಗಿರಿ ಅವ್ರದ್ದು, ಯಾವ ರೀತಿ ಮಹಿಳೆಯರನ್ನು ತುಚ್ಛವಾಗಿ ಮಹಿಳೆಯರನ್ನು ಎಳೆದಾಡುವಂಥ ಪರಿಸ್ಥಿತಿ ಮಾಡಾಕತ್ತಾರ ಈ ಮೈಕ್ರೋ ಫೈನಾನ್ಸ್ ಅವರು. ಯಾಕ್ರಿ ಈ ಮೈಕ್ರೋ ಫೈನಾನ್ಸ್ ಅವರಿಗೆ ಕಡಿವಾಣಿಲ್ಲ? ಈ ಮೈಕ್ರೋ ಫೈನಾನ್ಸ್ದವರು ಮಾಡುತ್ತಿರುವ ಗುಂಡಾಗಿರಿಗೆ ಶಿಕ್ಷೆ ಇಲ್ಲ? ಎಳೆದ ತಂದ ಒಳಗೆ ಹಾಕಿರಿ ಗುಂಡ ಹಾಕಿಡ್ದಾಗ ಇವ್ರದ್ದು ರೌಡಿ ಶೀಟ್ ಓಪನ್ ಮಾಡಿರಿ. ಮೈಕ್ರೋ ಫೈನಾನ್ಸ್ದವರು ಸಾಲದ ನೆವದಲ್ಲಿ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟು ಆ ಹೆಣ್ಣು ಮಕ್ಕಳನ್ನು ಮಾನ ಮರ್ಯಾದೆ ಹರಾಜು ಮಾಡಿ ಇವತ್ತು ಬಂದು ಅವರು ಮನೆ ಮುಂದೆ ಧರಣಿ ಕೊಂಡಾಕತ್ತಾರ. ಈ ಮೈಕ್ರೋ ಫೈನಾನ್ಸ್ ಅವರು ಎಲ್ಲಾದರೂ ಕಂಡ್ರೆ ಮಹಿಳೆಯರು ನೇರವಾಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಮಾಡಿರಿ. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ, ತೆಗೆದುಕೊಂಡಂಥ ಸಾಲಕ್ಕಿಂತ 4 ಪಟ್ಟು ತುಂಬಿದರೂ ಸಹಿತ ಮನೆಗೆ ಬಂದು ಅವರಿಗೆ ಮಾನ ಮರ್ಯಾದೆ ಹರಾಜು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಕತ್ತೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ರಿ ಮೈಕ್ರೋ ಫೈನಾನ್ಸ್ ಅವರೇ? ನೋಡ್ರಿ, ಇವತ್ತು ವಿಜಾಪುರದಲ್ಲಿ ಎಷ್ಟೋ ಮಹಿಳೆಯರ ಆಕ್ರೋಶ, ಇದೇ ತೇರದಾಳ ಮತಕ್ಷೇತ್ರದಲ್ಲಿ ರಬಕವಿ ಬನಟ್ಟಿಯಲ್ಲಿ ಆಕ್ರೋಶ, ಬೀದರ್ದಲ್ಲಿ ಆಕ್ರೋಶ, ಬೆಳಗಾವಿಯಲ್ಲಿಯೂ ಸಹಿತ ಅನೇಕ ಮೈಕ್ರೋ ಫೈನಾನ್ಸ್ ಸಾಲ ತೆಗೆದುಕೊಂಡು ತತ್ತರಿಸಿ ಹೋಗಿ ಮನೆ ಮಠ ಕಳ್ಕೊಂಡು ಎಷ್ಟೋ ಹೆಣ್ಮಕ್ಳು ನಾಪತ್ತೆ ಆಗ್ಯಾರ. ಅವ್ರ ಮಕ್ಕಳು ಸಹಿತ ಓಡಿ ಹೋಗ್ಯಾರ ಈ ಮೈಕ್ರೋ ಫೈನಾನ್ಸದ ಕಿರುಕುಳದಿಂದ. ಈ ಮೈಕ್ರೋ ಫೈನಾನ್ಸ್ ಎಂಬ ವಿಷಕಾರಿ ಜಂತು ಇದನ್ನು ಬೇರು ಸಮೇತ ಕಿತ್ತು ಒಗೆಯೋ ಸಲುವಾಗಿ ಸಮಾಜದ ಹಿತಚಿಂತಕ ಸಂಘಟನೆಗಳು ಇವತ್ತು ಆಕ್ರೋಶದಿಂದ ಬೀದಿಗೆ ಬರಬೇಕು, ಚಳವಳಿಗಳನ್ನು ಮಾಡಬೇಕು. ಇವರನ್ನು ಒದ್ದೋಡಿಸುವ ಸಲುವಾಗಿ ಒಂದು ರಣತಂತ್ರಗಳನ್ನು ಹೆಣೆಯಬೇಕು. ಇದಕ್ಕೆ ಕಾನೂನಿದೆ ಮತ್ತು ಪೊಲೀಸರ ಸಹಕಾರ ಇದೆ. ಇದು ಸುವರ್ಣಸೌಧದ ಅಧಿವೇಶನದಲ್ಲಿ ಸದನದಲ್ಲಿಯೂ ಸಹಿತ ಪ್ರತಿಧ್ವನಿಯಾಯಿತು. ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಶಿವಲಿಂಗೇಗೌಡರು ಪ್ರಶ್ನೆ ಎತ್ತಿದಾಗ ಅದಕ್ಕೆ ಭೈರೇಗೌಡರು ಉತ್ತರ ಕೊಡ್ತಾರ. ಈ ಮೈಕ್ರೋ ಫೈನಾನ್ಸ್ಗಳ ನಿಯಂತ್ರಣಕ್ಕೆ ಈಗಿಂದೀಗಲೇ ನಾನು ಹಣಕಾಸು ಕಾರ್ಯದರ್ಶಿಗೆ ಸೂಚನೆ ಕೊಡ್ತೇನೆ. ತಕ್ಷಣ ಸೂಚನೆ ಆದ ತಕ್ಷಣ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಹೋಗ್ತೈತಿ. ಅಲ್ಲಿರುವಂಥ SP ಮತ್ತು ಜಿಲ್ಲಾಧಿಕಾರಿ ತಕ್ಷಣ ಮೈಕ್ರೋ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಬೇಕು. ಈ ಕ್ಯಾನ್ಸರ್ ಪಿಡುಗಂತ ಎದ್ದಿರುವ ಈ ಮೈಕ್ರೋ ಫೈನಾನ್ಸದ ಸೂತ್ರಧಾರಿ ಯಾರು? ಈ ಮೈಕ್ರೋ ಫೈನಾನ್ಸದ ಹಿನ್ನೆಲೆ ಇರುವಂಥವ್ರು ಯಾರು? ಯಾವಾಗ ನಾಯಿ ಕೊಡಗುತ್ತೆ ಮೈಕ್ರೋ ಫೈನಾನ್ಸ್ಗಳು ಹೊಂಡಾವ? ನನ್ನ ಕಡೆ ಒಂದು 100 ಮೈಕ್ರೋ ಫೈನಾನ್ಸ್ಗಳು ಹೆಸರದಾವ. ಆ ಹೆಸರುಗಳು ಎಲ್ಲಿದಾವೋ, ಆ ಆಫೀಸ್ಗಳು ಎಲ್ಲಿದಾವೋ ಗೊತ್ತಿಲ್ಲ. ಅಲ್ಲಿ ಯುವಕರು ದೇಹದಾಡೆ ಉಳ್ಳವರು ಬಂದು ಅಲ್ಲಿ ಹೆಣ್ಮಕ್ಕಳಿಗೆ ಟಾರ್ಚರ್ ಕೊಟ್ಟು ಮಾನ ಮರ್ಯಾದೆಯಿಂದ ಅಲ್ಲಿ ಅಹಿತಕರ ಘಟನೆಗಳು ನಡೆಯಾಕತ್ತಾವ, ತಪ್ಪು ಕೆಲಸಗಳ ಸಹಿತ ನಡೆಯಾಕತ್ತಾವ. ಇದೇ ವಿಜಾಪುರದಲ್ಲಿ ಸಾವಿರಾರು ಜನರು ಕೂಗು ಎಬ್ಸಿದಾರ. ತೇರದಾಳದಲ್ಲಿ, ರಬಕವಿಯಲ್ಲಿ, ಬೀದರ್ದಲ್ಲಿ, ಗುಲ್ಬರ್ಗಾದಲ್ಲಿ, ಬೆಳಗಾವಿಯಲ್ಲಿ, ಬಾಗಲಕೋಟೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ. ಉತ್ತರ ಕರ್ನಾಟಕದ ಮುಗ್ಧ ಜನತೆಯ ಶೋಷಣೆ ಮಾಡುತ್ತಿರುವ ಈ ಮೈಕ್ರೋ ಫೈನಾನ್ಸ್ 7 ದಿನ ಟೈಮ್ ಕೊಡ್ತೀವಿ. 7 ದಿನದಲ್ಲಿ ನೀವು ಏನಾದರೂ ನಿಯಂತ್ರಣಕ್ಕೆ ಬರಲಿಲ್ಲ, ಆ ಮಹಿಳೆಯರ ಆಕ್ರೋಶ ಮತ್ತು ಮಹಿಳೆಯರ ಶಾಪ ನಿಮಗೆ ತಗುಲೋದು. ಎಲ್ಲಾದರೂ ಮೈಕ್ರೋ ಫೈನಾನ್ಸ್ ಅವರು ಎಲ್ಲಾದರೂ ಈ ಹೆಣ್ಮಕ್ಕಳಿಗೆ ಟಾರ್ಚರ್ ಕೊಡಲಿಕ್ಕೆ ಪ್ರಯತ್ನ ಪಟ್ಟರೆ ತಕ್ಷಣ ನೀವು ಹೋಗಿ ಪೊಲೀಸ್ ಠಾಣೆಗೆ ಅವರ ವಿರುದ್ಧ ದೂರು ದಾಖಲಿಸಬೇಕು. ಕಾನೂನಿನ ಸಹಾಯ ಪಡೆಯಿರಿ. ಪೊಲೀಸರ ಸಹಾಯ ಪಡೆದು ಅವರನ್ನು ಒಳಗೆ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರಿ. ಸಾಲ ಕೊಡ್ತಾರೆ ಬ್ಯಾಂಕಿನವ್ರು, ನ್ಯಾಷನಲೈಸ್ ಬ್ಯಾಂಕಿನವ್ರು, ಹೋಗಿ ಎಷ್ಟು ಚಂದ ಪ್ರೀತಿಯಿಂದ ಕೊಡ್ತಾರೆ, ಪ್ರೀತಿಯಿಂದ ಸಾಲ ತುಂಬ್ತಾರೆ. ಇದೇನ್ರಿ ಮನೆ ಮುಂದೆ ಕಟ್ಟಿ ಮುಂದೆ ನಸಕ್ಕಲೆ ಬೆಳಗ್ಗೆ ಬೆಳಗ್ಗೆ ಬಂದು ಕುಣ್ತಾರೆ, ದರೋಡೆಕೋರು ಬಂದಂಗೆ ಬರ್ತಾರೆ. ಅವರ ನೋಡ್ಬೇಕು, ಅವರ ಮಾತುಗಳು, ಅವರ ಶೈಲಿಗಳು, ಹೆಣ್ಣುಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ಮೈಕ್ರೋ ಫೈನಾನ್ಸಿಂದ ಹೆಣ್ಣು ಮಕ್ಕಳಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಈ ಮೈಕ್ರೋ ಫೈನಾನ್ಸ್ ಅಂತ ಪಿಡುಗನ್ನು ನಿವಾರಣೆ ಮಾಡಬೇಕು. ಯಾಕಂದರೆ ನನಗೆ ಜಮಖಂಡಿ ಮತ್ತು ರಬಕವಿ ವಿಜಯಪುರದಿಂದ ಅನೇಕ ಜನರು ದೂರವಾಣಿಗಳ ಮುಖಾಂತರ ಫೋನ್ ಮಾಡಿದಾರ. ಕಾಕ ಭಾಳ ಚಾನಲ್ದಾಗ ಬಂತ ಕರೆ, ನಿನ್ನ ಚಾನಲ್ದಾಗ ಬಂದ್ರೆ ಮಾತ್ರ ಮೈಕ್ರೋ ಫೈನಾನ್ಸ್ ಬಂದಾಕೈತಿ. ಆ ಟೈಪ್ ನೀನು ಗುಡುಗಬೇಕು, ಸರ್ಕಾರಕ್ಕೆ ಎಚ್ಚರಗೊಳಿಸಬೇಕು ಅಂದಾಗ ನನಗೂ ಖುಷಿ ಆಯ್ತು. ನನ್ನ ಒಂದು ನಂಬರ್ 1 ನ್ಯೂಸ್ ಕನ್ನಡ ಚಾನಲ್ದಿಂದ ಜವಾರಿ ಕಾಕ, ಖಡಕ ಕಾಕ ಉತ್ತರ ಕರ್ನಾಟಕದ ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಗುಡುಗಿದಂದ್ರೆ ಅವರು ಅಡಗಬೇಕು. ಹೌದಲ್ರಿ? ಅಡಗಬೇಕು. ಏನು ಅನ್ಯಾಯ ಮಾಡಿದಿರಿ? ಏನು ನಿಮ್ಮ ಮನೆಯ ತಾಪತ್ರೆ ಸಲುವಾಗಿ, ಸಂಸಾರದ ನೌಕೆಯನ್ನು ದಾಟುವ ಸಲುವಾಗಿ, ಏನೋ ಒಂದು ಉದ್ಯೋಗ ಮಾಡುವ ಸಲುವಾಗಿ ಮೈಕ್ರೋ ಫೈನಾನ್ಸಿಂದ ಅಲ್ಪ ಸ್ವಲ್ಪ ಸಾಲ ಪಡೆದರೆ 4 ಪಟ್ಟ ತುಂಬಿದರೂ ಸಹಿತ ಇವರು ರಕ್ತ ಪಿಪಾಸುರ ಹಾಗೆ, ತಗನಿಯ ಹಾಗೆ ಬೆನ್ನ ಹಚ್ಚಾರ. ಈ ಹೆಗ್ಗಣಗಳನ್ನು ಒದ್ದು ಓಡಿಸುವ ಸಲುವಾಗಿ ನೀವು ಒಕ್ಕಟ್ಟಾಗ್ರಿ. ಕಾನೂನಿನ ನೆರವು ಪಡೆಯಿರಿ,
ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸಿರಿ. ಅಲ್ಲಿರುವಂಥ ಹಿರಿಯರು ಮತ್ತು ಅನೇಕ ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಇವರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸ್ರಿ, ಸಂಘಟಿತರಾಗ್ರಿ. ಶಾಂತಿಯುತವಾಗಿ ನೇರವಾಗಿ ಅಲ್ಲಿ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಹತ್ರ ಇವರ ವಿರುದ್ಧ ದೂರು ದಾಖಲು ಮಾಡಿದರೆ ಮಾತ್ರ ಈ ಮೈಕ್ರೋ ಫೈನಾನ್ಸ್ದವರು ನಾಪತ್ತೆ ಆಗ್ತಾರ. ಹಂಗಾದ್ರೆ ಮಾಡ್ತೀರಿ? ಕಡಕ ಜವಾರಿಗೆ ಕಾಕನ ಕೂಗಿಗೆ ಬೀದರ್ದಿಂದ ಚಾಮರಾಜನಗರ ತನಕ ಕೂಗುತ್ತಾನೆ. ಈ ಕೂಗಿ ಕೇಳ್ಕೊರಿ, ನಿಮ್ಮ ಸಂಸಾರವನ್ನು ಸುಗಮ ಮಾಡ್ಕೊರಿ. ಇಂಥ ಮತ್ತೊಮ್ಮೆ ಮೈಕ್ರೋ ಫೈನಾನ್ಸ್ ಹತ್ರ ಹೋಗಿ ಸಾಲ ತೆಗೆದುಕೊಳ್ಬೇಡ್ರಿ. ಸಾಲ ತೆಗೆದುಕೊಂಡ್ರೆ ಅದನ್ನು ಸದುಪಯೋಗ ಪಡಿಸ್ಕೊರಿ. ನೀವು ಮನೆಯಾಗ ಚಲೋ ಸಾಮಾನು ವಸ್ತು ತೊಗೊಳ್ಳೋ ಸಲುವಾಗಿ ಸಾಲ ಮಾಡಬೇಡ್ರಿ. ಉದ್ಯೋಗ ಮತ್ತು ಉತ್ಪನ್ನ ಮಾಡುವ ಸಲುವಾಗಿ ಸಾಲ ಮಾಡಿರಿ. ಇದೇ ಕಡಕ ಜವಾರಿ ಕಾಕನ ಒಂದು ಸಲಹೆ. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೋಂಗೆ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ, ಅನಿಸಿಕೆಗಳನ್ನ ಹಾಕೋತ ಹೋಗ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೋಂಗೆ ಬರ್ತೀನಿ. ನಮಸ್ಕಾರ. ಬಡವರು ರಕ್ತ ಕುಡಿಯುವ ಫೈನಾನ್ಸ್ ಅವ್ರಿಗೆ, ಬಡವರು ರಕ್ತ ಕುಡಿಯೋ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಬೇಕೇ ಬೇಕು. ನಮಸ್ಕಾರ ಸರ್. ನಮಗ ಬಾಳ ತ್ರಾಸ ಐತ್ರಿ. ಎಲ್ಲಾ ಎಸ್ ಧರ್ಮಸ್ಥಳ ಸಂಘ ಎಲ್ಲಾ 3-4 ಸಂಘ 5-6 ಸಂಘ ಎಲ್ಲಾ ತಕ್ಕೊಂಡಾರಿ. ಹೆಣ್ಮಕ್ಳು ಎಲ್ಲಾ ತ್ರಾಸಾಗಿ ಸರ್ಗಳು ಬಂದು ನಮಗೆಲ್ಲಾ ಮನ್ಯಾಗ ಕೂತು ತಕ್ಲೀಫ್ ಮಾಡ್ತಾರ್ರಿ. ಅದ್ರ ಸಂಬಂಧ ಎಲ್ಲಾ ಜಾಗನು ಮಾರ್ಯಾವ್ರಿ, ಎಲ್ಲಾ ಮಾರ್ಯಾವ್ರಿ, ಮನಿ ಮಾರಿ ಜಾಗ ಮಾಡಿ ಎಣ್ಣೆ ತುಂಬಿದ್ರು ಸದಕ್ ನಮಗ್ ಸಾಲ ಹರಿಯೋದ್ ಆಗೋಲ್ರಿ. ಅವ್ರು ಅಂತ ಬಾ ತ್ರಾಸದಾಗ ಹೆಣ್ಮಕ್ಳು ಎಲ್ಲಾರು ಬಂದು ಒಬ್ಬೊಬ್ರು ಯಾರು ತುಂಬಲಿಕ್ಕ ಅವ್ರಿಗೆ ತ್ರಾಸ ಕೊಡ್ಲಾಕತ್ತಾರ ಸರ್. ಅದಕ್ ನಮ್ಗ್ ಬಾ ತ್ರಾಸ ಐತಿ ನೋಡ್ರಿ. ನಮಗ್ ಇದು ಸಂಘ ಎಲ್ಲಾ ಮಾಫ್ ಮಾಡ್ರಿ. ನಿಮ್ಗೆ ದಯವಿಟ್ಟು ನಮಸ್ಕಾರ ಮಾಡ್ತೇನ್ರಿ ಸರ್. महीना कत्ता बढ़ते हैं? महीना हमारा 15,000, वैसा 10,000 पैसे 10,000, 30,000, 40,000 ऐसा देते हैं. एक ही टाइम नहीं देते उन्होंने. 50,000 ಅವರು ಒಂದೇ ಸಲ ನಮ್ಗೆ ಕೊಡಂಗಿಲ್ರಿ ದುಡ್ಡ. 30,000, 20,000 ಹಿಂಗ ಹಾಕ್ತಾರಿ ಲೋನ್. ತಿಂಗಳ ವಾರ ಕಟ್ಟುದೈತ್ರಿ ಸರ್. ವಾರ ಒಂದೊಂದ್ ಸಂಘನಾಗ 2,500, 2,500, 4-5 ಸಂಘ ಎಸ್ರಿ. ಒಂದ್ ಧರ್ಮಸ್ಥಳ ಸಂಘ ರೀ, ಸೂರ್ಯದೇವ ಒಂದ್ರಿ, ಎಲ್ಲೆಟ್ಟಿ ರೀ, ಗ್ರಾಮೀಣ ಕೋಟ ಅದು ಅದಾವ್ರಿ ಸಂಘ. ಅವ್ರ ಏನಿಲ್ರಿ ತ್ರಾಸ್ ಕೊಡ್ತಾರಿ ಅಷ್ಟೇ ರೀ. ಒಬ್ರು ಯಾರು ನಮಗ ಅವ್ರ ಮನಿಗ್ ಬರ್ತಾರ ಎಲ್ಲಾ ಹೆಣ್ಮಕ್ಳು ಕರ್ಕೊಂಡು ಮನಿಗ್ ಬಂದ್ ಕೆಸಿಂದ್ರಿ ಅವ್ರ ಹೆಣ್ಮಕ್ಳಿಗೆ ಅವ್ರಿಗೆ ಹಚ್ಚಿ ಅವ್ರ ಕಡೆ ನಮಗ ಬೇಸದು ಅವ್ರ ಕೈಲಿ ನೀವು ತುಂಬ್ರಿ ರೊಕ್ಕ ಅವ್ರ ಇರ್ಲಿಕ್ಕಂದ್ರ ಅಂತ ಹೇಳಿ ಮನ್ಯಾಗ ಕೂತ್ ಬಿಡ್ತಾರಿ. ಹೋಗುದಿಲ್ರಿ, ರಾತ್ರಿ 10 ತನಕ ಕುಂದಿರ್ತಾರಿ, 11 ತನಕನು ಕುಂದಿರ್ತಾರಿ ಸರ್. 12 ಅದ ಏನ್ ಮಾಡಿದ್ರಿ ಸರ್? ಯಾರು ಏನು ಇದು ಮಾಡಿಲ್ರಿ ಸರ್. ನಾನು ಯಾರು ಹಿಂದೆ ಇರ್ಲಿಕ್ಕಂದ್ರ ಮಾಡಿಲ್ರಿ ಸರ್. ಈಗ ಮಾಡ್ತೇವ್ರಿ ಸರ್. ಈಗ ಮಾಡ್ಬೇಕಾಗೈತ್ರಿ. ನಮ್ಗೆ ಬಾಳ ಅಂದ್ರ ಬಾಳ ತ್ರಾಸ ಆಗೈತ್ರಿ. ಓಕೆ ಸರ್.